ಒಂದು ಆನೆ ನದಿಯಲ್ಲಿ ಸ್ನಾನ ಮಾಡಿ ರಸ್ತೆಯಲ್ಲಿ ನಡೆದು ಹೋಗುತ್ತಾ ಇತ್ತು. ಅಲ್ಲಿ ಒಂದು ಸೇತುವೆ ಇತ್ತು. ಅದರ ಮೂಲಕ ಒಬ್ಬರು ಮಾತ್ರ ನಡೆಯಬಹುದಾಗಿತ್ತು. ಎದುರುಗಡೆಯಿಂದ ಒಂದು ಹಂದಿ ಬರುತ್ತಿತ್ತು. ಹಂದಿ ಕೆಸರಿನಲ್ಲಿ ಬಿದ್ದು ಎದ್ದು ದುರ್ವಾಸನೆಯೊಡನೆ ಹಾಗೆಯೇ ಬರುತ್ತಿತ್ತು. ಆನೆ ಓರೆಯಾಗಿ ಆ ಹಂದಿ ದಾಟಿ ಹೋಗುವವರೆಗೂ ಪಕ್ಕಕ್ಕೆ ನಿಂತಿತ್ತು. ಹಂದಿ ಹೋದ ನಂತರ ಆನೆ ಸೇತುವೆಯನ್ನು ದಾಟಲು ಪ್ರಾರಂಭಿಸಿತು. ಆಗ ಆ ಕೊಳುಕು ಹಂದಿ ತನ್ನ ಸ್ನೇಹಿತರಿಗೆ ಹೆಮ್ಮೆಯಿಂದ ಹೀಗೆ ಹೇಳಿತು, ನಾನು ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ? ನೋಡಿರಿ, ಆ ದೊಡ್ಡ ಆನೆ ನನ್ನನ್ನು ನೋಡಿ ತೊಲಗಿ ಪಕ್ಕಕ್ಕೆ ನಿಂತಿತು ಎಂಬುದಾಗಿ. ಹಂದಿ ಹೇಳಿದ ಮಾತುಗಳನ್ನು ಕೇಳಿದ ಕೆಲವು ಆನೆಗಳು ತಮ್ಮ ಸ್ನೇಹಿತನ ಬಳಿ ಬಂದು ಕಾರಣವನ್ನು ಕೇಳಿದವು. ಅದಕ್ಕೆ ಆ ಆನೆ ಹೇಳಿತು, ನಾನು ಬಹಳ ಸುಲಭವಾಗಿ ಆ ಹಂದಿಯನ್ನು ನನ್ನ ಕಾಲಿನಿಂದ ತುಳಿದು ಜಜ್ಜೆ ಬಿಡುತ್ತಿದ್ದೆ. ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಗೊತ್ತಾ? ನಾನು ಸ್ನಾನ ಮಾಡಿ ಶುದ್ಧವಾಗಿದ್ದೆ. ಅದು ಕೊಳಕಾಗಿತ್ತು. ಅದನ್ನು ತುಳಿಯುವುದರಿಂದ ನನ್ನ ಕಾಲು ಕೊಳಕಾಗುತ್ತಿತ್ತು. ಆದ್ದರಿಂದ ನಾನು ಏನು ಮಾಡದೆ ಬಿಟ್ಟುಬಿಟ್ಟೆ ಎಂಬುದಾಗಿ ಹೇಳಿತು. ಪ್ರಿಯರೇ, ಈ ಕಥೆಯಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ಶುದ್ಧ ಹೃದಯ ಉಳ್ಳವರು ಸುಮ್ಮನೆ ಅರ್ಥವಿಲ್ಲದೆ ಎದುರಿಸಿ ಮಾತಾಡುವವರೊಂದಿಗೆ ಸಹವಾಸ ಇಟ್ಟುಕೊಳ್ಳುವುದಿಲ್ಲ. ಅದು ಭಯದಿಂದ ಅಲ್ಲ, ಆದರೆ ಅದು ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿಯೇ. ಆದ್ದರಿಂದ ಇತರರು ಹೇಳುವ ಅರ್ಥವಿಲ್ಲದ ಮಾತುಗಳಿಗೆ ಎದುರಾಗಿ ಹೇಳುವ ವಿಮರ್ಶೆಗೆ ನಾವು ಉತ್ತರ ಕೊಡಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ. ಅಂಥವರನ್ನು ನಾವು ಲೆಕ್ಕಿಸದೆ ಮುಂದುವರೆದು ಹೋಗುತ್ತಾ ಇರಬೇಕು. ಯಾವ ವಿಮರ್ಶೆಗೆ ನಾವು ಉತ್ತರ ಹೇಳಬೇಕು ಎಂಬುದನ್ನು ಆಲೋಚಿಸಿ ತಿಳಿಯಬೇಕು. ನಾನು ಹೇಳುವುದು ಸರಿತಾನೇ?